ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಲ್ಟಿಗ್ರೇನ್ ಆಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು 2 kg ಗೋಧಿ ಕ್ವಾಂಟಿಟಿಗೆ ಒಂದು 100 ಗ್ರಾಮ್ನಷ್ಟು ಹುರುಳಿ ತೊಗೊಂಡೆ. ಹಾಗೆ ಒಂದು 50 ಗ್ರಾಮ್ನಷ್ಟು ಹಲಸಂದೆ ಕಾಳನ್ನ ತೊಗೊಂಡೆ. ಹಾಗೆ ಒಂದು 50 ಗ್ರಾಮ್ನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. 50 ಗ್ರಾಮ್ನಷ್ಟು ರಾಜ್ಮಾ ಕಾಳುಗಳನ್ನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಹೈ ಪ್ರೋಟೀನ್ ಸೋರ್ಸ್ ಇರೋದ್ರಿಂದ ನಮಗೆ ಗ್ಲೈಸಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಇರುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟನೂ ಕಡಿಮೆ ಮಾಡುತ್ತೆ. ಬಿಳಿ ಬಟಾಣಿ, ಕಡಲೆಕಾಳು, ಹಾಗೆ ಈಗ ಸ್ವಲ್ಪ 30 ಗ್ರಾಮ್ನಷ್ಟು ಮೆಕ್ಕೆಜೋಳ, ಒಂದು 3 ಚಮಚದಷ್ಟು ಉದ್ದಿನಬೇಳೆ, 4 ರಿಂದ 5 ಚಮಚ ಆಗುವಷ್ಟು ಮೆಂತ್ಯ ಕಾಳುಗಳು, ಒಂದು ಸ್ವಲ್ಪ ಮೆಣಸು ಕಾಳು, ಅದು ರುಚಿಗೋಸ್ಕರ ಅಷ್ಟೇ, ಅದು ರುಚಿ ಕೊಡುತ್ತೆ. ಹಾಗೆ ಜೀರಿಗೆ ವಾಸನೆಗೆ ಹಾಗೂ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು 30 ರಿಂದ 40 ಗ್ರಾಮ್ನಷ್ಟು ಅಗಸೆ ಬೀಜ ಇದೆ. ಅಗಸೆ ಬೀಜ ತುಂಬ ಕೂದಲಿಗೆ, ಸ್ಕಿನ್ಗೆ ಬಹಳ ಒಳ್ಳೆಯದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಿರಣಿಗೆ ಹಾಕಿಸ್ಕೊಂಬರೋಣ. ಸಣ್ಣಗೆ ನುಣ್ಣಗೆ ರುಬ್ಬಿಸ್ಕೊಂಡು ಬರಬೇಕು. ಈಗ ಹಿಟ್ಟು ತಯಾರಾಗಿದೆ ನೋಡಿ. ಹಿಟ್ಟು ನುಣ್ಣಗೆ ರೆಡಿಯಾಗಿದೆ. ಈಗ ಇದರಿಂದ ಚಪಾತಿ ಮಾಡಿ ತೋರಿಸ್ತೀನಿ. ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇದರಲ್ಲಿ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಬರೀ ಚಪಾತಿ ತಿನ್ನೋದ್ರ ಬದಲು ಇದರಲ್ಲಿ ಬೇರೆ ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ನಮ್ಮ ವೇಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹಾಗೆ ಅನಿಮಿಯಾ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಬಿಟ್ಟು ನಮಗೆ ಬಹಳ ಹೊತ್ತು ಹೊಟ್ಟೆ ತುಂಬಿರುವಂತೆ ಫೀಲ್ ಆಗೋದ್ರಿಂದ ನಿಮಗೆ ಜಾಸ್ತಿ ಊಟ ಮಾಡಬೇಕು ಅಂತ ಅನಿಸಲ್ಲ. ಹಾಗೆ ಉದ್ದಿನ ಬೇಳೆಯಲ್ಲಿ ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಇರೋದ್ರಿಂದ ನಿಮ್ಮ ಮೂಳೆಗಳು ಮತ್ತು ಕೀಲುಗಳ ಅವಕ್ಕೂ ಕೂಡ ಶಕ್ತಿಯನ್ನು ನೀಡುತ್ತೆ. ಫ್ಲ್ಯಾಕ್ಸ್ ಸೀಡು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನಿಮ್ಮ ಹಾರ್ಟ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಹಲಸಂದೆ ಕಾಳಲ್ಲಿ ರಕ್ತದೊತ್ತಡ, BPಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಮ್ಮ ಲಿವರ್ ಹೆಲ್ತನ್ನು ಕಾಪಾಡೋದಕ್ಕೋಸ್ಕರ ಹಲಸಂದೆ ಕಾಳು ಹೆಲ್ಪ್ ಆಗುತ್ತೆ. ಹಾಗೆ ಮೇಥಿಯಿಂದ ನಮ್ಮ BP, ಶುಗರ್ ಕಂಟ್ರೋಲ್ಗೆ ಮೆಂತ್ಯ ಬೀಜ ಬಹಳ ಒಳ್ಳೆಯದು. ಅದು ಕೂಡ ಎಲ್ಲ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಒಳ್ಳೆಯ ಹೆಲ್ದಿ ಫುಡ್ ತಯಾರಾಗುತ್ತೆ. ನೀವು ಮನೆಯಲ್ಲೇ ಆರಾಮಾಗಿ ಚಪಾತಿ ಮಾಡಿಕೊಂಡು 1 ರಿಂದ 2 ಆರಾಮಾಗಿ ತಿನ್ಬೋದು ಡಯಟ್ ಮಾಡೋರು. ಹಾಗೆ ಅದನ್ನು ಜಾಸ್ತಿ ತಿನ್ನೋಕ್ಕೂ ಕೂಡ ಆಗಲ್ಲ, ಹೆವಿ ಆಗಿಬಿಡುತ್ತೆ. ನಿಮಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಬರುತ್ತೆ ನೋಡಿ. ಆರಾಮಾಗಿ ಮೆತ್ತಗೆ ಚಪಾತಿ ಮಾಡಿಕೊಂಡು ಮನೆಯಲ್ಲೇ ಮೇಂಟೈನ್ ಮಾಡ್ಬೋದು. ಪದರ ಚಪಾತಿ ರೆಡಿಯಾಗಿದೆ. ಇದರಲ್ಲಿ ಹಾಕಿರೋ ಕಾಳುಗಳ ಬೆನಿಫಿಟ್ಸು ಕೂಡ ಕೊಟ್ಟಿದ್ದೀನಿ. ಒಮ್ಮೆ ನೋಡಿ ಮಾಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.